ಹೆಲೋ ಸ್ಟೂಡೆಂಟ್ಸ್, ಈ ದಿವಸ ನಾವು ಮೂಡಲ್ LMS ಅಲ್ಲಿ ಹೇಗೆ ಲಾಗಿನ್ ಆಗಬೇಕು, ಹೇಗೆ ಕೋರ್ಸನ್ನು ಆಕ್ಸೆಸ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೇನೆ ನಿಮಗೆ. ಮೊದಲನೇದಾಗಿ ಏನು ಮಾಡಬೇಕು, ನಾವು ಮೂಡಲ್ LMS ಸೈಟ್ನ ಅಡ್ರೆಸ್ಸನ್ನು ಟೈಪ್ ಮಾಡಬೇಕು. ಗೂಗಲ್ಗೆ ಹೋಗ್ಬಿಟ್ಟು ಅಲ್ಲಿ ಮೂಡಲ್ LMS ಸೈಟ್ನ ಅಡ್ರೆಸ್ಸನ್ನು ಟೈಪ್ ಮಾಡಬೇಕು. ಉದಾಹರಣೆಗೆ ನಂದು ಮೂಡಲ್ LMS ಕೋರ್ಸ್ನ ಸೈಟ್ ಅಡ್ರೆಸ್ ಬಂದ್ಬಿಟ್ಟು drkowshik.gnomeo.com ಇದನ್ನ ಎಂಟ್ರಿ ಮಾಡಬೇಕಾಗ್ತದೆ. ಸೊ ಈಗ ಇಂಟರ್ಫೇಸ್ ಮೊದಲನೇದಾಗಿ ಈ ರೀತಿ ಕಂಡು ಬರುತ್ತೆ. ಮೊದಲನೇದಾಗಿ ಏನು ಮಾಡಬೇಕು, ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ರೈಟ್ ಸೈಡ್ ಏನಿದೆಯಲ್ಲ, ಬಲಭಾಗದ ಮೇಲ್ಭಾಗದಲ್ಲಿ ಲಾಗಿನ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಸೊ ಈಗ ಇಲ್ಲಿ ಫಸ್ಟ್ ಯೂಸರ್ ನೇಮನ್ನು ಎಂಟ್ರಿ ಮಾಡಬೇಕು. ನಂತರ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ಮಾಡಿಬಿಟ್ಟು ಲಾಗಿನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಈಗ ಇಂಟರ್ಫೇಸ್ ಈ ರೀತಿ ಕಂಡು ಬರುತ್ತೆ. ಹೋಮ್ ಪೇಜು ಈ ರೀತಿಯಾಗಿರುತ್ತೆ. ಇದರಲ್ಲಿ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ಗಳು ಸಾಕಷ್ಟು ಬರ್ತಾ ಇರ್ತವೆ. ಸೊ ಅಡ್ವರ್ಟೈಸ್ಮೆಂಟ್ ತೆಗಿಬೇಕು ಅಂತಂದ್ರೆ ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟು ಹೋಗ್ತದೆ. ನೋಡಿ, ಇಲ್ಲಿ ಫಸ್ಟ್ ನಿಮಗೆ ಲಾಗಿನ್ ಆದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಬಹಳ ಜನ ಸ್ಟೂಡೆಂಟ್ಸು ನನಗೆ ಮೆಸೇಜ್ ಮಾಡಿದೆ, ಸರ್ ನೆಕ್ಸ್ಟ್ ಲಾಗಿನ್ ಆದ್ಮೇಲೆ ಏನು ಮಾಡಬೇಕು, ಈ ರೀತಿ ಬರುತ್ತೆ ಅಂತ ಸ್ಕ್ರೀನ್ ಶಾಟನ್ನು ತೆಗೆದು ಕಳಿಸಿದ್ವಿ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂತಂದ್ರೆ, ನಾವು ಇಲ್ಲಿ ಲಾಗಿನ್ ಆದ ತಕ್ಷಣ ಮೈ ಕೋರ್ಸಸ್ ಅಂತ ಆಪ್ಷನ್ ಬರುತ್ತಲ್ಲ, ಈ ಮೈ ಕೋರ್ಸಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ನೋಡಿ, ಇಲ್ಲಿ ಆಲ್ರೆಡಿ ನಾವು ಇನ್ಕ್ಲೂಸಿವ್ ಎಜುಕೇಶನ್ ಅನ್ನೋ ಕೋರ್ಸಲ್ಲಿ ರಿಜಿಸ್ಟರ್ ಆಗಿದ್ದೇವೆ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಇಲ್ಲಿ ಬ್ಲೂ ಕಲರ್ ಕಾಣ್ತದೆ, ಇನ್ಕ್ಲೂಸಿವ್ ಥರ್ಡ್ ಸೆಮ್ ಇನ್ಕ್ಲೂಸಿವ್ ಎಜುಕೇಶನ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈಗ ಈ ಒಂದು ಇನ್ಕ್ಲೂಸಿವ್ ಎಜುಕೇಶನ್ ಕೋರ್ಸ್ ಪೇಜು ಈ ರೀತಿಯಾಗಿ ಓಪನ್ ಆಗ್ತದೆ. ವೆರಿ ಫಸ್ಟ್ ನೀವು ನೋಡಿದಾಗ ಈ ರೀತಿ ಕಂಡು ಬರ್ತದೆ. ಇಷ್ಟು ಕಾಂಪೊನೆಂಟ್ಸು ಈಗ ಇಲ್ಲಿ ನಾನು ಸದ್ಯಕ್ಕೆ ರೆಡಿ ಮಾಡಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ಅಬ್ಜೆಕ್ಟಿವ್ಸ್ ಆಫ್ ಇನ್ಕ್ಲೂಷನ್ ಎಜುಕೇಶನ್ ಅಂತ ಇದೆ. ಇಲ್ಲಿ ಎಡಭಾಗದಲ್ಲಿ ಏನು ಆರೋ ಮಾರ್ಕ್ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ನಾವು ಅಬ್ಜೆಕ್ಟಿವ್ಸ್ ಅನ್ನ ನೋಡ್ಬೋದಾಗಿದೆ. ಓಕೆ, ಇದನ್ನ ಓದ್ಕೊಳ್ಳೋಂಥ ನೆಕ್ಸ್ಟ್ ವೆರಿ ಫಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಇದರಲ್ಲಿ ಪಾಲಿಸೀಸ್ ಅಂಡ್ ಪ್ರೊವಿಷನ್ಸ್ ಫಾರ್ ಇನ್ಕ್ಲೂಷನ್ ಅಂತ ಇದೆ. ಸೊ ಇಲ್ಲಿ ಲೆಫ್ಟ್ ಭಾಗದಲ್ಲಿ ಏನು ಆರೋ ಮಾರ್ಕ್ ಕಾಣ್ತದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನೇನೆಲ್ಲ ರಿಸೋರ್ಸ್ಗಳಿದೆ ಅದನ್ನು ನಾವು ಈಗ ಬಳಸ್ಕೋಬೋದಾಗಿದೆ. ಓಕೆ, ಸೊ ಈಗ ಇಲ್ಲಿ ಏನೇನಿದೆ ಅಂತಂದರೆ, ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ವೆರಿ ಫಸ್ಟ್ ಥಿಂಗ್ ಇರೋದು ವಿಡಿಯೋ ಲೆಸನ್ ಇದೆ. ಸೊ ಅದನ್ನು ನಾವು ಹೇಗೆ ಆಕ್ಸೆಸ್ ಮಾಡ್ಕೋಬೋದು ಅಂತ ನೋಡಿ, ಇಲ್ಲಿ ಕಾಣ್ತಾ ಇದೆಲ್ಲ ಒಂದು ಫೈಲ್ ಲಿಂಕ್ ಕಾಣ್ತಾ ಇದೆ, ಡಿಸಬಿಲಿಟಿ ಆಕ್ಟ್ 1995. ಇದು ಫಸ್ಟ್ ಕಾನ್ಸೆಪ್ಟು. ಇದಕ್ಕೆ ಸಂಬಂಧಪಟ್ಟಂತ ನೀವು ವಿಡಿಯೋ ಲೆಸನ್ ನೋಡಬೇಕು ಅಂತ ನೀವೇನು ಮಾಡಬೇಕು, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಈಗ ಇದು ಅಲ್ಲಿಗೆ ನಮ್ಗೆ ತೆಗೆದುಕೊಂಡು ಹೋಗ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಪನ್ ಆಗ್ತದೆ. ರಚಿಸಿದ ಉದ್ದೇಶ ಏನಪ್ಪಾ ಅಂತಂದ್ರೆ, ಸೊ ಅವರನ್ನ provision of integration of persons with disabilities into the social mainstream. So it is also ಸ್ವಲ್ಪದರಲ್ಲಿರ್ತಕ್ಕಂಥ ಸಣ್ಣದಾಗಿರ್ಬೇಕು. ದೂರದರ್ಶನದ ಮೂಲಕ, ರೇಡಿಯೋ ಮೂಲಕ ಮತ್ತು ಇನ್ನಿತರೆ ಸಮೂಹ ಮಾಧ್ಯಮಗಳ ಮೂಲಕ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಈ ಒಂದು ಲೆಸನ್ ಮುಗೀತು ಅಂತ ಇಟ್ಕೊಳ್ಳಿ. ಮತ್ತೆ ವಾಪಸ್ ನಾವೇನ್ ಮಾಡಬೇಕು, ಇಲ್ಲಿ ಮೇಲೆ ಪಾಲಿಸೀಸ್ ಅಂಡ್ ಪ್ರೊವಿಷನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಾಪಸ್ಸು ತೆಗೆದುಕೊಂಡು ಹೋಗ್ತದೆ. ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತದೆ, ನೀವು ನೋಡ್ಕೋಬೇಕು. ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಬನ್ನಿ.
ಓಕೆ, ಇದು ಫಸ್ಟ್ ವಿಡಿಯೋ ರಿಸೋರ್ಸ್ ಆದಂತ ಫಸ್ಟ್ ವಿಡಿಯೋಸ್ ನೋಡಿ. ಆಮೇಲೆ ಇಲ್ಲಿ ಇನ್ನೊಂದಿದೆ, ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಇದೆ. ಡಿಸೇಬಲ್ ಆಕ್ಟ್ 1995 ಗೆ ಸಂಬಂಧಪಟ್ಟಂತೆ ಕ್ಯೂ ಆರ್ ಕೋಡ್ ಇದೆ. ಇದನ್ನು ನೀವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಆಕ್ಸೆಸ್ ಮಾಡ್ಕೋಬಹುದು, ಅಥವಾ ಸೆಲ್ಫ್ ಲರ್ನಿಂಗ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು, ಇದು ಕೂಡ ಒಂದು ಸೆಲ್ಫ್ ಲರ್ನಿಂಗ್ ಕೋರ್ಸ್ ಆಗಿದೆ. ಇದರ ಮೇಲೆ ಏನ್ ಮಾಡ್ಬೇಕು, ಇದು ಎಕ್ಸ್ಟರ್ನಲ್ ರಿಸೋರ್ಸ್ಗೆ ತೆಗೆದುಕೊಂಡು ಹೋಗ್ತದೆ. ಸೊ ನೀವು ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ವೆರಿ ಫಸ್ಟ್ ಟೈಮ್ ನೀವು ಅದನ್ನ ಯೂಸ್ ಮಾಡ್ತೀರ ಅಂತಂದ್ರೆ ಫಸ್ಟ್ ನೀವು ಅಲ್ಲಿ ಲಾಗಿನ್ ಆಗ್ಬೇಕಾಗ್ತದೆ. ಓಕೆ, ಸೊ ಅದು ಹೇಗೆ ಅಂತ ತೋರಿಸ್ತೇನೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಅಥವಾ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ. ಜಸ್ಟ್ ವೇಟ್ ಫಾರ್ ಫ್ಯೂ ಸೆಕೆಂಡ್ಸ್. ಈಗ ಆಲ್ರೆಡಿ ನಾನು ಲಾಗಿನ್ ಆಗಿರೋದ್ರಿಂದ ನಾನು ಜಸ್ಟ್ ನನ್ನ ಇಮೇಲ್ ಅನ್ನು ಟೈಪ್ ಮಾಡಿ ಸಾಕು, ಅದು ಓಪನ್ ಆಗ್ತದೆ. ನೀವು ಫಸ್ಟ್ ಟೈಮ್ ಯೂಸರ್ಸ್ ಆಗಿದ್ದೆ ಫಸ್ಟ್ ಸೈನ್ ಅಪ್ ಆಗಬೇಕಾಗ್ತದೆ, ಅಂದ್ರೆ ನಿಮ್ಮ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗ್ತದೆ. ಈಗ ನಾನು ಇಲ್ಲಿ ನನ್ನ ಇಮೇಲ್ ಐ ಡಿಯನ್ನು ಎಂಟ್ರಿ ಮಾಡ್ತೀನಿ. ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡಬೇಕು. ನೋಡಿ, ಇದು ಈ ರೀತಿ ಸೆಲ್ಫ್ ಲರ್ನಿಂಗ್ ಕೋರ್ಸ್ ಕಂಡು ಬರುತ್ತೆ. ತುಂಬಾ ಚೆನ್ನಾಗಿದೆ, ಇದನ್ನ ನೀವು ಬಳಸ್ಕೊಳ್ಳಿ. ಓಕೆ, ವಾಪಸ್ ಹೋಗ್ತೇನೆ ನಾನು. ನಂತರ ವಾಪಸ್ ನಮ್ಮಲ್ಲಿ ಕೋರ್ಸಿಗೆ ಬರ್ತವೆ, LMS ಕೋರ್ಸಿಗೆ. ಸೊ ನೆಕ್ಸ್ಟ್ ರಿಸೋರ್ಸ್ ಅಂದ್ರೆ ನೋಟ್ಸ್. ನಿಮಗೆ ನೋಟ್ಸ್ ಬೇಕಿದ್ದೆ ಈ ನೋಟ್ಸ್ ಮೇಲೆ ಕ್ಲಿಕ್ ಮಾಡಿ, ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತದೆ, ಕ್ಲೋಸ್ ಮಾಡಿ. ನೋಡಿ, ಈಗ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಿಮಗೆ ನೋಟ್ಸ್ ಸಿಗುತ್ತೆ. ಇದನ್ನ ನೀವು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋ, ಅಥವಾ ಈವನ್ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಓಕೆ, ಅಥವಾ ಸ್ಕ್ರೀನ್ ಶಾಟ್ ತಗೊಂಡು ನೀವು ಇದನ್ನ ಉಪಯೋಗಿಸ್ಕೋಬಹುದು. ನಂತರ ಕನ್ನಡದಲ್ಲಿ ನೋಟ್ಸ್ ಬೇಕು ಅಂತಂದ್ರೆ ಇದು ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ನೋಟ್ಸ್ ಅನ್ನ ನೀವು ಬಳಸ್ಕೋಬಹುದು ಈ ರೀತಿಯಾಗಿ. ಮತ್ತೆ ವಾಪಸ್ಸು ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ MCQs ಇದೆ, ಅದನ್ನು ನೀವು ಅಟೆಂಡ್ ಮಾಡಬೇಕು ಅಂತಂದ್ರೆ ಇದರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ನಾನೀಗ ಆಲ್ರೆಡಿ ಇದನ್ನ ನಿನ್ನೆ ತೋರಿಸ್ಲಿಕ್ಕೆ ಅಟೆಂಡ್ ಮಾಡಿದ್ದೆ. ಯು ಕ್ಯಾನ್ ರೀ ಅಟೆಂಪ್ಟ್. ಈಗ ಬರುತ್ತೆ ನೋಡಿ, ಒಂದು ಪ್ರಶ್ನೆ ಬರ್ತದೆ. ಡಿಸಬಿಲಿಟಿ ಆಕ್ಟ್ ಆಫ್ 1915 ಇನ್ ಇಂಡಿಯಾ ಪ್ರೈಮರಿ ಏಮ್ಸ್ ಟು. ಇದಕ್ಕೆ ಡಿ ಆಪ್ಷನ್ ಕ್ಲಿಕ್ ಮಾಡ್ತೇನೆ, ಮಾಡಿಬಿಟ್ಟು ನೆಕ್ಸ್ಟ್ ಪೇಜ್ ಅಂತ ಕೊಡ್ತೇನೆ. ನಂತರ ಇನ್ನೊಂದು ಪ್ರಶ್ನೆ ಬರುತ್ತೆ, ವಾಟ್ ಟರ್ಮ್ ಡಿಸಬಿಲಿಟಿ ಇನ್ಕ್ಲೂಡ್ ಅಂಡರ್ ಡಿಸಬಿಲಿಟಿ ಆಕ್ಟ್ 1995. ಇದಕ್ಕೆ ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಪೇಜ್ ಅಂತ ಕೊಡ್ತೇನೆ. ಮುಂದಿನ ಪ್ರಶ್ನೆಗೆ ಹೋಗ್ತದೆ ಅದು. ನಾ ಈಗ ಇಲ್ಲಿ ಒಂದು ತಪ್ಪು ಉತ್ಸವನ್ನ ಎಂಟ್ರಿ ಮಾಡ್ತೇನೆ. ಫಾರ್ ಎಕ್ಸಾಂಪಲ್ ಇದು ಯಾವ್ದಕ್ಕೋ ಕ್ಲಿಕ್ ಮಾಡ್ತೇನೆ, ಮಾಡಿಬಿಟ್ಟು ಫಿನಿಶ್ ಅಟೆಂಪ್ಟ್ ಅಂತ ಕೊಡ್ತೇನೆ. ಸಬ್ಮಿಟ್ ಆಲ್ ಅಂಡ್ ಫಿನಿಶ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ನೋಡಿ, ನೀವು ಎಂಟ್ರಿ ಮಾಡಿದ್ರೆ ಎಷ್ಟು ಸರಿ ಎಷ್ಟು ತಪ್ಪು ಅಂತ ತೋರಿಸ್ತದೆ. ಇಲ್ಲಿ ಎಷ್ಟು ಸಮಯ ತೆಗೆದುಕೊಂಡ್ವಿ ಅಂತ ತೋರಿಸುತ್ತೆ. ನಾನು ಇದನ್ನ ಅಟೆಂಪ್ಟ್ ಮಾಡಲಿಕ್ಕೆ 58 ಸೆಕೆಂಡ್ಸ್ ಅಂತ ತೆಗೆದುಕೊಂಡಿದ್ದೀನಿ. ಮಾರ್ಕ್ಸ್ 6ಕ್ಕೆ 6 ಕೂಡ ಕರೆಕ್ಟ್ ಆಗಿದೆ, ಅಂದ್ರೆ ಗ್ರೇಡ್ ಒಂದು 10 ಔಟ್ ಆಫ್ 10 ಬಂತು. ಓಕೆ, ಸರಿ ಇದೆ, ಇದು ಸರಿ ಇದೆ. ತಪ್ಪಿದ್ದೆ ಯಾವುದು ಸರಿ ಉತ್ತರ ಅಂತೇಳಿ ಅದು ತೋರಿಸುತ್ತೆ. ಓಕೆ,
ಮತ್ತೆ ವಾಪಸ್ ಪುನಃ ಹೋಮ್ ಪೇಜಿಗೆ ಹೋಗ್ತೇನೆ. ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಟಿವಿಟೀಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರಾಕ್ಟಿಕಮ್ ಆಕ್ಟಿವಿಟೀಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನೇನು ಲಿಸ್ಟ್ ಅಂತ ಅದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅದು ತೋರಿಸುತ್ತೆ. ವರ್ಡ್ ಫೈಲನ್ನು ನಾನು ಅಲ್ಲಿ ಟೈಟಲ್ಸ್ಗಳನ್ನು ಕೊಟ್ಟಿದ್ದೇನೆ ನೋಡಿ. ಇವೆಲ್ಲ ಮೊದಲನೇದು ಅವೇರ್ನೆಸ್ ಕ್ಯಾಂಪೇನ್ ಡಿಸೈನು, ಕೇಸ್ ಸ್ಟಡಿ ಅನಾಲಿಸಿಸ್ಸು, ಇಲ್ಲಿ ಏನು ಚಟುವಟಿಕೆ ಮಾಡಬೇಕು, ಉದ್ದೇಶ ಏನು, ಇದರ ಔಟ್ಕಮ್ ಏನು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. 1, 2, 3 ಆಕ್ಟಿವಿಟೀಸ್ನ ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದಾದ್ರು ಒಂದು ಆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ನೀವು ಒಂದು ಪೇಜ್ನಷ್ಟು ಬರೆದ್ಬಿಟ್ಟು ಅದನ್ನು ನೀವು ಏನು ಮಾಡ್ಬೋದು, ಈವನ್ ಅದನ್ನ ಒಂದು ಪೇಜಲ್ಲಿ ಬರೆದ್ಬಿಟ್ಟು ಅದನ್ನ ಫೋಟೋ ತೆಗೆದುಕೊಂಡ್ಬಿಟ್ಟು ನೀವು ಇಲ್ಲಿಗೆ ಸಬ್ಮಿಟ್ ಮಾಡ್ಬೋದು. ಅಥವಾ ಮೊಬೈಲಲ್ಲೇ ನೀವು ಟೈಪ್ ಮಾಡಿಬಿಟ್ಟು ಅದನ್ನು PDF ಫಾರ್ಮಲ್ಲಿ ಅಥವಾ ವರ್ಡ್ ಫಾರ್ಮಲ್ಲಿ ನೀವು ಸಬ್ಮಿಟ್ ಮಾಡ್ಬೋದಾಗಿ. ಇದಕ್ಕೆ ನಾನು ಟೈಮ್ ಕೊಡ್ತೇನೆ, ಆಮೇಲೆ ಅದಕ್ಕೆ ನಿಮಗೆ ಗ್ರೇಡನ್ನು ಎಂಟ್ರಿ ಮಾಡ್ತೇನೆ. ಓಕೆ, ನಂತರ ಮತ್ತೇನು ರಿಸೋರ್ಸ್ ಇದೆ ಅಂತಂದರೆ ಇದರಲ್ಲಿ ಡಿಸ್ಕಷನ್ ಫಾರ್ಮ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನಾದರೂ ಡೌಟ್ಸ್ ಇರ್ತದೆ, ಓಕೆ, ಸೊ ಅದನ್ನ ಟಾಪಿಕನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗ್ತದೆ, ಅಲ್ಲಿ ಟೈಪ್ ಮಾಡಬೇಕಾಗ್ತದೆ. ಓಕೆ, ಅದಕ್ಕೆ ನಾನಾದರೂ ಉತ್ತರ ನೀಡಬಹುದು ಅಥವಾ ಈ ಗ್ರೂಪಲ್ಲಿ ಇರ್ತಕ್ಕಂಥ ನಿಮ್ಮ ಸ್ನೇಹಿತರು ಏನಂತಾರೆ ಅವರಾದರೂ ಕೂಡ ಅದಕ್ಕೆ ಉತ್ತರವನ್ನು ನೀಡ್ಬೋದು. ಓಕೆ, ಈ ರೀತಿಯಾಗಿ ಇದು ಒಂದು ಕಾನ್ಸೆಪ್ಟ್ನ ಒಂದು ಫಾರ್ಮನ್ನು ನಾವು ನೋಡ್ತೇವೆ. ಇದು ಮುಗಿದಾದ ತಕ್ಷಣ ನೆಕ್ಸ್ಟ್ ನೀವು ಇನ್ನೊಂದು ಕಾನ್ಸೆಪ್ಟ್, ದಟ್ ಈಸ್ ಕನ್ವೆನ್ಷನ್ ಆಫ್ ರೈಟ್ ಆಫ್ ಆಕ್ಟ್ 1992. ಇದಕ್ಕೂ ಕೂಡ ಹೀಗೆ ವಿಡಿಯೋ ಲೆಸನ್ ನೋಡಬೇಕು ಅಂದ್ರೆ ಇದರ ಮೇಲೆ ಕ್ಲಿಕ್ ಮಾಡ್ಬೋದು. ಮತ್ತು ಸೆಲ್ಫ್ ಲರ್ನಿಂಗ್ ಕೋರ್ಸ್ ಇದೆ, ನೋಟ್ಸ್ ಇದೆ, ಇಂಗ್ಲೀಷ್ ಮೀಡಿಯಮಲ್ಲಿದೆ, ಕನ್ನಡ ಮೀಡಿಯಮಲ್ಲಿದೆ. ನಂತರ PPT ಬೇಕು ಅಂತಂದರೆ ಇದರ ಮೇಲೆ ಕ್ಲಿಕ್ ಮಾಡ್ಬೋದು. ಮತ್ತು MCQs ಇದೆ, ಪ್ರಾಕ್ಟಿಕಮ್ ಆಕ್ಟಿವಿಟಿ ಇದೆ, ಡಿಸ್ಕಷನ್ ಫಾರ್ಮ್ ಇದೆ. ಓಕೆ, ಸೊ ಇನ್ನೊಂದು 2ನೇ ಕಾನ್ಸೆಪ್ಟ್. ಅದೇ ರೀತಿ 3ನೇ ಕಾನ್ಸೆಪ್ಟು ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ 1992. ಇದು ಕೂಡ ಇದೇ ರೀತಿಯಾಗಿದೆ. ನಿಮ್ಮ ಸಿಲೆಬಸ್ಸಲ್ಲಿ ಏನಿದೆ ಇವೆಲ್ಲವನ್ನು ಕೂಡ ನಾವು ಇಲ್ಲಿ ನೋಡ್ಬೋದಾಗಿದೆ. ಓಕೆ, ವಾಪಸ್ಸು ನಾನು ಮತ್ತೆ ಇದಕ್ಕೆ ಬರ್ತೇನೆ. ಓಕೆ, ಸೊ ನೆಕ್ಸ್ಟ್ ಅದೇ ರೀತಿ 2ನೇ ಕಾನ್ಸೆಪ್ಟು, ಇದೆಲ್ಲ 3rd ಯೂನಿಟ್ ಇರ್ತಕ್ಕಂಥ ಇಂಟರ್ನ್ಯಾಷನಲ್ ಪಾಲಿಸೀಸು. ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೂ ಕೂಡ ಹೀಗೆ ನಾವು ನೋಡ್ಬೋದಾಗಿದೆ. ವಿಡಿಯೋ ಲೆಸನ್ಸ್ ಇದೆ, ನೋಟ್ಸ್ ಇದೆ, ಇಂಗ್ಲೀಷ್ ಮೀಡಿಯಮಲ್ಲಿದೆ, ಕನ್ನಡ ಮೀಡಿಯಮಲ್ಲಿದೆ, PPT ಇದೆ. ಓಕೆ, ಅದೇ ರೀತಿ ಲೀಗಲ್ ಪ್ರೊವಿಷನ್ಸು, ವಿಡಿಯೋಸ್ ಇದೆ. ಇದು 3 ಪಾರ್ಟಲ್ಲಿ ಇದೆ, ವಿಡಿಯೋಸು, ನೋಟ್ಸು. ಹೀಗೆ ನಾವು ಕೋರ್ಸನ್ನು ಆಕ್ಸೆಸ್ ಮಾಡ್ಬೋದಾಗಿದೆ. ಓಕೆ, ಇದಾದ ನಂತರ ನಾನಿಲ್ಲಿ ನೀವು ಎಷ್ಟು ಜನ ಇದರಲ್ಲಿ ಯಾರಿದೆ ಅನ್ನೋದು ಕೂಡ ನೋಡ್ಬೋದಾಗಿದೆ. ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಯಾರಿದ್ದಾರೆ ನೋಡಿ. ಇಲ್ಲಿ ನಾವು ಯಾವತ್ತೂ ಆಕ್ಸೆಸ್ ಆಗಿ ಇಲ್ಲಿ ನೋಡ್ಬೋದು ನೀವು. ಈಗ ಅಭಿಷೇಕ ಅನ್ನೋರು 11 ಅವರ್ಸ್ ಹಿಂದೆ ಆಕ್ಸೆಸ್ ಮಾಡ್ಕೊಂಡಿದ್ದು, ಐಶ್ವರ್ಯ 16 ಅವರ್ಸ್ ಬ್ಯಾಕು, ಮತ್ತು ಅಂಬಿಕಾ 21 ಅವರ್ಸ್ ಬ್ಯಾಕು, ಅಂಬುಜಾ ಇವರು ಇನ್ನೂ ಇದುವರೆಗೂ ಕೋರ್ಸನ್ನು ಆಕ್ಸೆಸ್ ಮಾಡ್ಕೊಂಡಿಲ್ಲ, BB ಆಯಿಷಾ 5 ಡೇಸ್ ಬ್ಯಾಕು, ಗುರು ಬಸವರಾಜ್ 3 ಡೇಸ್ ಬ್ಯಾಕು. ಈ ರೀತಿ ನಾವು ಕೋರ್ಸನ್ನು ಯಾರು ಆಕ್ಸೆಸ್ ಮಾಡ್ಕೊಂಡಿದ್ದಾರೆ ನೋಡ್ಬೋದಾಗಿದೆ. ಪವಿತ್ರ ಇದುವರೆಗೂ ಕೂಡ ಆಕ್ಸೆಸ್ ಮಾಡ್ಕೊಂಡಿಲ್ಲ. ಇದಾದ ನಂತರ ಗ್ರೇಡ್ಸು ನೋಡಿ. ಈಗ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ MCQs ಅಟೆಂಡ್ ಮಾಡಿರ್ತೀರಲ್ಲ, ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ ಪ್ರತಿಯೊಬ್ಬರದ್ದು ಕೂಡ ಗ್ರೇಡ್ಸ್ ನೋಡ್ಬೋದು. ಇಲ್ಲಿ 8 ಆಗುತ್ತೆ ಅದು. ಓಕೆ, ಮತ್ತು ರೇಂಜು, ಆಮೇಲೆ ಪ್ರಾಕ್ಟಿಕಮ್ ನಾನು ಇವ್ಯಾಲ್ಯೂಯೇಟ್ ಮಾಡ್ತೀನಿ. ನೀವು ಸಬ್ಮಿಟ್ ಆದ ನಂತರ ನೀವು ಹೇಗೆ ಮಾಡಿದ ಮೇಲೆ ನಾನು ಇಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡ್ತೀನಿ. ಟೋಟಲ್ ಆಗಿ ಈ ರೀತಿ ಗ್ರೇಡಿಂಗ್ ಸಿಸ್ಟಮನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಓಕೆ, ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ನೋಡಿ ಸ್ಟೂಡೆಂಟ್ಸ್,
ಇದು ತುಂಬ ನವೀನವಾದಂತಹ ಕೋರ್ಸು. ನಿಮಗೆ ಬೇಕಾದಂಥ ಸಮಯದಲ್ಲಿ, ಅಂದರೆ ನೀವು ವೆನ್ಎವರ್ ಯು ಆರ್ ಫ್ರೀ, ಯಾವ ಸಮಯದಲ್ಲಿ ನೀವು ಟೈಮ್ ಸಿಗ್ತದೆ ಆ ಸಮಯದಲ್ಲಿ ಈ ರೀತಿಯಾಗಿ ಕೋರ್ಸನ್ನು ಆಕ್ಸೆಸ್ ಮಾಡ್ಬೋದು. ಸಪೋಸ್ ಏನೋ ನಿಮಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ, ಕಾಲೇಜಿಗೆ ಬಂದಿರೋದಿಲ್ಲ, ಅವಾಗ ಕ್ಲಾಸ್ ಮಿಸ್ ಆಗಿರ್ತದೆ, ಅಂಥ ಸಮಯದಲ್ಲಿ ನೀವು ಈ ಒಂದು ಕೋರ್ಸನ್ನು ಆಕ್ಸೆಸ್ ಮಾಡ್ಕೋಬೋದು. ಮತ್ತು ಇದರ ಪ್ರಯೋಜನಗಳು ಸಾಕಷ್ಟಿದೆ. ನಾನು ಈಗಾಗಲೇ ನಿಮಗೆ ಗ್ರೂಪಲ್ಲಿ ಹಾಕಿದ್ದೇನೆ. ನಿಮಗೆ ಬೇಕಾದಂಥ ಸಮಯದಲ್ಲಿ ಬೇಕಾದ ಸ್ಥಳದಲ್ಲಿ ಕೂತ್ಕೊಂಡು ವಿಷಯಗಳನ್ನು, ಮಾಹಿತಿಯನ್ನು ತಿಳ್ಕೊಬೋದಾಗಿದೆ. ಮತ್ತು ಒಂದ್ಸಲಿ ಹೇಳ್ತೇವೆ, ಅದು ಅರ್ಥ ಆಗಿರೋದಿಲ್ಲ, ಮತ್ತೊಮ್ಮೆ ನೀವು ಪುನಃ ಆ ಲೆಸನ್ ತಿಳ್ಕೊಬೋದು. ಅಂತಂದರೆ ಈ ಕೋರ್ಸನ್ನು ಎಷ್ಟು ಬೇಕಾದರೂ ಅಷ್ಟು ಬಾರಿ ನೀವು ಈ ಕೋರ್ಸನ್ನು ಆಕ್ಸೆಸ್ ಮಾಡಿಕೊಂಡು ವಿಡಿಯೋ ಲೆಸನ್ಸನ್ನು ನೋಡ್ಬೋದಾಗಿದೆ. ರಿಪಿಟೇಷನ್ ಮಾಡ್ಬೋದು. ಪ್ರಾಕ್ಟೀಸ್ ಆ್ಯಂಡ್ ಡ್ರಿಲ್ ಅಂತ ಏನು ಕರಿತೇವೆ ಅದನ್ನು ನಾವು ಇಲ್ಲಿ ಮಾಡ್ಬೋದು. ಈ ರೀತಿಯಾಗಿ ಇನ್ಕ್ಲೂಸಿವ್ ಎಜುಕೇಷನ್ ಸಂಬಂಧಪಟ್ಟಂತೆ ಸದ್ಯಕ್ಕೆ ನಾನು ಈಗ 1 ಯೂನಿಟ್ ಮಾತ್ರ ರೆಡಿ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಒಂದೊಂದೇ ಯೂನಿಟನ್ನು ಇಲ್ಲಿ ವಿಡಿಯೋ ಲೆಸನ್ಸನ್ನು ಮತ್ತು ನೋಟ್ಸನ್ನು ಮತ್ತು MCQಸನ್ನು, ಪ್ರಾಕ್ಟಿಕಮನ್ನು ಎಲ್ಲದನ್ನು ಆ್ಯಡ್ ಮಾಡ್ತಾ ಹೋಗ್ತೇನೆ. ಸೊ ಹಾಗಾಗಿ ಒಮ್ಮೆ ನೀವು ರಿಜಿಸ್ಟರ್ ಆದರೆ ಈ ರೀತಿಯಾಗಿ ಕೋರ್ಸನ್ನು ಆಕ್ಸೆಸ್ ಮಾಡ್ಕೋಬೋದು. ಓಕೆ, ಕೊನೆಗೆ ಲಾಗೌಟ್ ಆಗ್ತಾ ಇದ್ದೀನಿ. ಐ ಥಿಂಕ್ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ನಿಮಗೆ ಸ್ಟಿಲ್ ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತೇನೆ ನಾನು. ಸೊ ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಕೋರ್ಸನ್ನು ಆಕ್ಸೆಸ್ ಮಾಡ್ಕೊಳ್ಳಿ, ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೋರ್ಸ್ಗಳನ್ನು, ಸಬ್ಜೆಕ್ಟ್ಸ್ಗಳನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೇನೆ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಎಂಜಾಯ್ ದ ಕೋರ್ಸ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.